ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಬಿಸ್ನೆಸ್ ಮ್ಯಾಥ್ಸ್ ಸಬ್ಜೆಕ್ಟ್ನಲ್ಲಿ ಥಿಯರಿ ಆಫ್ ಈಕ್ವೇಷನ್ಸ್ ಈ ಚಾಪ್ಟರ್ನಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ನಲ್ಲಿ ಸೊಲ್ಯೂಷನ್ ಹೇಗೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ. ನೋಡಿ, ಕ್ವಶನ್ ಈ ಥರದಲ್ಲಿ ಕೊಟ್ಟಿದ್ದಾರೆ. 2x + 3y = 17, 3x - 2y = 6. ವೆರಿ ಇಂಪಾರ್ಟೆಂಟ್. ನೀವು ಈ ಚಾಪ್ಟ್ರಲ್ಲಿ ಫಸ್ಟ್ ಕೊಟ್ಟಿರುವಂಥ ಈಕ್ವೇಷನ್ಸ್ ಹೇಗಿದೆ ಅಂತ ನೋಡ್ಕೊಳ್ಬೇಕು. ಯಾವಾಗಲೂ ಈಕ್ವೇಷನ್ಸ್ನಲ್ಲಿ ನಂಬರ್ಸ್ ಈಕ್ವಲ್ಸಿನ ಲೆಫ್ಟ್ ಸೈಡ್ನಲ್ಲಿ ಈಕ್ವಲ್ಸಿನ ಒಳಗಡೆ ಇರಬೇಕು. ಈಕ್ವಲ್ಸಿನ ಹೊರಗಡೆ ಇದ್ದರೆ ನೀವು ಅದನ್ನು ಚೇಂಜ್ ಮಾಡಿ ಬರ್ಕೊಳ್ಬೇಕು. ಈಗ ನೋಡಿ, ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ನಂಬರ್ಸ್ ಈಕ್ವಲ್ಸಿಂದ ಹೊರಗಡೆ ಇದೆ. ನೀವು ಎಲಿಮಿನೇಷನ್ ಮೆಥಡ್ನಲ್ಲಿ ಸೊಲ್ಯೂಷನ್ ಮಾಡಬೇಕಾದ್ರೆ ಎಕ್ಸಾಕ್ಟ್ ಈ ಕ್ವಶನ್ ಹೇಗೆ ಕೊಟ್ಟಿದ್ದಾರೋ ಇದೇ ಫಾರ್ಮಲ್ಲೇ ಇರಬೇಕು. ಎಲಿಮಿನೇಷನ್ ಮೆಥಡ್ ಮಾಡಬೇಕಾದ್ರೆ ನಂಬರ್ಸ್ ಈಕ್ವಲ್ಸಿಂದ ಹೊರಗಡೆ ಇರಬೇಕು. ಬಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ನಲ್ಲಿ ಸೊಲ್ಯೂಷನ್ ಮಾಡಬೇಕಾದ್ರೆ ಈ ನಂಬರ್ಸ್ ಈಕ್ವಲ್ಸಿಂದ ಒಳಗಡೆ ಇರಬೇಕು. ಸೊ ಹಾಗಾಗಿ ಇದನ್ನು ನಾವೀಗ ಚೇಂಜ್ ಮಾಡಿ ಬರ್ಕೊಳ್ಬೇಕು. ಇದನ್ನು ಒಳಗಡೆ ತಗೊಂಡೋದಾಗ +17 ಇರೋದು ಈಕ್ವಲ್ಸಿನ ಲೆಫ್ಟ್ ಸೈಡಿಗೆ ಬಂದಾಗ -17 ಆಗುತ್ತೆ. +6 ಇರೋದು ಇಲ್ಲಿಗೆ ಬಂದಾಗ -6 ಆಗುತ್ತೆ. ಸೊ ಈಕ್ವೇಷನ್ ಚೇಂಜ್ ಮಾಡಿಕೊಂಡಾಗ 2x + 3y - 17 = 0. ನೆಕ್ಸ್ಟ್ 3x - 2y -6 = 0. ಒಂದು ವೇಳೆ ಕ್ವಶನಲ್ಲೇ ಈಕ್ವೇಷನನ್ನು ಇದೇ ಥರದಲ್ಲೇ ಕೊಟ್ಟಿದ್ರೆ ಆವಾಗ ನೀವೇನು ಚೇಂಜ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾವಾಗ ನಂಬರ್ಸ್ ಈಕ್ವಲ್ಸಿಂದ ಹೊರಗಡೆ ಇರುತ್ತೋ ಆವಾಗ ನೀವು ಆ ನಂಬರ್ಸನ್ನು ಈಕ್ವಲ್ಸಿಂದ ಒಳಗೆ ತೊಗೊಂಡೋದ್ರೆ ಆಯಿತು. ನಿಮಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ನಲ್ಲಿ ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾ ನೀವು ಬೈ ಹಾರ್ಟ್ ಮಾಡಿ ಕಲಿಯುವಂಥ ಅವಶ್ಯಕತೆ ಇಲ್ಲ. ಈಸಿಯಾಗಿ ನೆನ್ಪಿಟ್ಕೊಳ್ಬೋದು. ABC ಅಂತ ಬರ್ಕೊಳ್ಳಿ. ABC AB ಅಗೈನ್ ABC AB A1 A2 B1 B2 C1 C2 A1 A2 B1 B2. ಫಸ್ಟ್ ಇರೋದನ್ನು ಕ್ಯಾನ್ಸಲ್ ಮಾಡಿ ಇಲ್ಲಿ x ಅಂತ ಬರ್ಕೊಳ್ತಾ ಇದ್ದೀನಿ, ನೆಕ್ಸ್ಟ್ y ಅಂತ ಬರ್ಕೊಳ್ತಿದ್ದೀನಿ, ನೆಕ್ಸ್ಟ್ 1 ಅಂತ ಬರ್ಕೊಳ್ತಾ ಇದ್ದೀನಿ. ಇದನ್ನು ನೋಡಿ ನಾವೇ ಫಾರ್ಮುಲಾ ಬರ್ಕೊಳ್ಬೋದು. ನೀವು ಫಾರ್ಮುಲಾ ಕಲಿತೀರಾ ಅಂತಂದರೆ ತುಂಬ ಕನ್ಫ್ಯೂಷನ್ ಆಗುತ್ತೆ. ಡೈರೆಕ್ಟಾಗಿ ಫಾರ್ಮುಲಾ ಬರ್ಕೊಳ್ಬೋದು. ನಾನಿಲ್ಲಿ ಹೀಗೆ ಬರ್ಕೊಂಡು ಇದನ್ನೇ ಫಾಲೋ ಮಾಡಿದ್ರೆ ಆಯಿತು. x / ನೋಡಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ B1 C2 - B2 C1 equals y / C1 A2 - C2 A1 equals 1 / A1 B2 A1 B2 - A2 B1. ಸೊ ಇದೇ ಫಾರ್ಮುಲಾ. ನಾವು ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕ್ವಶನಲ್ಲಿ ಕೊಟ್ಟಿರುವಂಥ ವ್ಯಾಲ್ಯೂಸನ್ನು ಇದೇ ಫಾರ್ಮಲ್ಲೇ ಬರ್ಕೊಳ್ಬೇಕು. ನಮಗೆ ಬೇಕಾಗುವಂಥದ್ದು B1 B2. ನೋಡಿ, ಇಲ್ಲಿ ಫಸ್ಟ್ ಇರೋವಂಥದ್ದು A, ನೆಕ್ಸ್ಟ್ ಇರೋವಂಥದ್ದು B, ನೆಕ್ಸ್ಟ್ ಇರೋವಂಥದ್ದು C. ಹಾಗಾದರೆ A1 ವ್ಯಾಲ್ಯೂ ಏನು? ನಮಗೆ ಫಸ್ಟ್ ಬೇಕಾಗೋದು B1 B2 ವ್ಯಾಲ್ಯೂ ಎಷ್ಟು ಅಂತ ನೋಡೋಣ. B1 ವ್ಯಾಲ್ಯೂ 3, B2 ವ್ಯಾಲ್ಯೂ -2. ನೆಕ್ಸ್ಟ್ C1 C1 ವ್ಯಾಲ್ಯೂ C2 ವ್ಯಾಲ್ಯೂ ಬರ್ಕೊಳ್ಳೋಣ. C1 ವ್ಯಾಲ್ಯೂ -17, C2 ವ್ಯಾಲ್ಯೂ -6. ನೆಕ್ಸ್ಟ್ A1 A2 ಅಥವಾ ಫಸ್ಟೇ ಬರ್ಕೊಂಡ್ರೂ ಆಗುತ್ತೆ. A1 ವ್ಯಾಲ್ಯೂ 2, ದೆನ್ A2 ವ್ಯಾಲ್ಯೂ 3. ಏನೂ ಇಲ್ಲ, ಬರೀ x ಅಂತ ಕೊಟ್ಟರೆ ನೀವು 1 ಅಂತ ಬರ್ಕೊಳ್ಬೇಕು. ನೋಡಿ, B1 ವ್ಯಾಲ್ಯೂ +3, B2 ವ್ಯಾಲ್ಯೂ -2. ಫಸ್ಟ್ ಕೊಟ್ಟಿರೋದು A, ನೆಕ್ಸ್ಟ್ ಕೊಟ್ಟಿರೋದು B, ನೆಕ್ಸ್ಟ್ ಕೊಟ್ಟಿರೋದು C. B1 ವ್ಯಾಲ್ಯೂ B ವ್ಯಾಲ್ಯೂ 3 ಮತ್ತು -2, ದೆನ್ C ವ್ಯಾಲ್ಯೂ -17 -6, A ವ್ಯಾಲ್ಯೂ 2 ಮತ್ತು 3. ಸೊ ನಾವು ಈಗ ಇದೇ ಫಾರ್ಮುಲಾ ಪ್ರಕಾರನೇ ಕ್ಯಾಲ್ಕುಲೇಷನ್ ಮಾಡ್ತಾ ಹೋದ್ರಾಯಿತು. x / B1 × C2. B1 ವ್ಯಾಲ್ಯೂ ಎಷ್ಟಿದೆ? B1 ವ್ಯಾಲ್ಯೂ 3 ಇಂಟು C2 ವ್ಯಾಲ್ಯೂ ಎಷ್ಟಿದೆ? -6 ಇದೆ. -6 ಅಂತ ಬರ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಫಾರ್ಮುಲಾದಲ್ಲಿರೋದು ಮೈನಸ್, ಆ ಮೈನಸನ್ನು ಹಾಗೆ ಬರ್ಕೊಂಡಿದ್ದೀನಿ. B2 C1 ವ್ಯಾಲ್ಯೂ ಎಷ್ಟಿದೆ? -2 ಇದೆ. -2 ಇಂಟು C1 ವ್ಯಾಲ್ಯೂ ಎಷ್ಟಿದೆ? -17 ಇದೆ. ಈ ಪ್ಲಸ್ ಮೈನಸ್ ಕರೆಕ್ಟಾಗಿ ನೋಡಿ ಬರ್ಕೊಳ್ಬೇಕು. ಇಲ್ಲ ಅಂತಂದರೆ ನಿಮಗೆ ನಿಮ್ಮ ಆನ್ಸರ್ ರಾಂಗ್ ಆಗುತ್ತೆ. x ಬರ್ಕೊಂಡಾಯಿತು. ನೆಕ್ಸ್ಟ್ ಅದೇ ಥರನೇ y ಬರ್ಕೊಳ್ಬೇಕು. y / C1 A2 ವ್ಯಾಲ್ಯೂ ಎಷ್ಟು? -17 ಇಂಟು A2 ವ್ಯಾಲ್ಯೂ 3 ಮೈನಸ್, ಈ ಮೈನಸ್ ಎಲ್ಲಿಂದ ಬಂತು? ಫಾರ್ಮುಲಾದಲ್ಲಿರೋದು. C2 ವ್ಯಾಲ್ಯೂ -6, A1 ವ್ಯಾಲ್ಯೂ 2.
ಈಕ್ವಲ್ಸ್ 1 ಡಿವೈಡೆಡ್ ಬೈ a1 b2. a1 ವ್ಯಾಲ್ಯೂ ಎಷ್ಟು 2, a1 b2 ವ್ಯಾಲ್ಯೂ -2 ಮೈನಸ್ a2 b1. a2 ವ್ಯಾಲ್ಯೂ ಎಷ್ಟು 3, b1 ವ್ಯಾಲ್ಯೂ ಎಷ್ಟು b1 ವ್ಯಾಲ್ಯೂ 3. ಜಸ್ಟ್ ಇವಿಷ್ಟನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ ಎಕ್ಸ್ ಡಿವೈಡೆಡ್ ಬೈ 3 6 18 ಪ್ಲಸ್ ಇಂಟು ಮೈನಸ್ 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 18 ಆಗುತ್ತೆ. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್. ಇದು ವೆರಿ ಇಂಪಾರ್ಟೆಂಟ್. ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ. ಫಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್. 17 2 34 ಈಕ್ವಲ್ಸ್ ವೈ ಡಿವೈಡೆಡ್ ಬೈ 17 3 51 ಮೈನಸ್ 51 ಪ್ಲಸ್ ಇಂಟು ಮೈನಸ್ 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 ಇಂಟು ಮೈನಸ್ ಪ್ಲಸ್ 6 2 12 ಈಕ್ವಲ್ಸ್ 1 ಡಿವೈಡೆಡ್ ಬೈ 2 2 4 ಮೈನಸ್ 4 ಮೈನಸ್ ಇಂಟು ಪ್ಲಸ್ ಮೈನಸ್ 3 3 9. ನೆಕ್ಸ್ಟ್ ಸಿಂಪ್ಲಿಫೈ ಮಾಡೋದು ಹೇಗೆ? ಎಕ್ಸ್ ಡಿವೈಡೆಡ್ ಬೈ ಮೈನಸ್ 18 ಮೈನಸ್ 34. ಮೈನಸ್ 18 ಮೈನಸ್ 34 ಅಂತಂದರೆ ಮೈನಸ್ 52 ಆಗುತ್ತೆ. ಈಕ್ವಲ್ಸ್ ವೈ ಡಿವೈಡೆಡ್ ಬೈ ಮೈನಸ್ 51 ಪ್ಲಸ್ 12 ಮೈನಸ್ 39 ಆಗುತ್ತೆ. ಈಕ್ವಲ್ಸ್ 1 ಡಿವೈಡೆಡ್ ಬೈ 4 ಮೈನಸ್ 9 ಅಂತಂದರೆ ಮೈನಸ್ 13 ಆಗುತ್ತೆ. ಸೊ ಈಗ ಎಕ್ಸ್ ಮತ್ತು ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು ಈಸಿ. ಫಸ್ಟು ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ನೋಡೋಣ. ಎಕ್ಸ್ ಡಿವೈಡೆಡ್ ಬೈ ಮೈನಸ್ 52 ಈಕ್ವಲ್ಸ್ 1 ಡಿವೈಡೆಡ್ ಬೈ ಮೈನಸ್ 13. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಆಯಿತು. ಮೈನಸ್ 13 ಇಂಟು ಎಕ್ಸ್, ಮೈನಸ್ 13 ಎಕ್ಸ್ ಈಕ್ವಲ್ಸ್ ಮೈನಸ್ 52 ಇಂಟು 1 ಮೈನಸ್ 52. ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. 13 ಎಕ್ಸ್ ಈಕ್ವಲ್ಸ್ 52. ಎಕ್ಸ್ ಈಕ್ವಲ್ಸ್ 52 ಡಿವೈಡೆಡ್ ಬೈ 13. ಎಕ್ಸ್ ಈಕ್ವಲ್ಸ್ 4. 13 4 52 ಎಕ್ಸ್ ಈಕ್ವಲ್ಸ್ 4. ಇದೇ ಥರನೇ ವೈ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ವೈ ಡಿವೈಡೆಡ್ ಬೈ ಮೈನಸ್ 39 ಈಕ್ವಲ್ಸ್ 1 ಡಿವೈಡೆಡ್ ಬೈ ಮೈನಸ್ 13. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ವೈ ವ್ಯಾಲ್ಯೂ ಸಿಗುತ್ತೆ. ಮೈನಸ್ 13 ಇಂಟು ವೈ, ಮೈನಸ್ 13 ವೈ ಈಕ್ವಲ್ಸ್ 1 ಇಂಟು ಮೈನಸ್ 39 ಅಂತಂದರೆ ಮೈನಸ್ 39 ಆಗುತ್ತೆ. ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. 13 ವೈ ಈಕ್ವಲ್ಸ್ 13 ವೈ ಹೇಗೆ ಬಂತು? 13 ಇಂಟು ವೈ 13 ವೈ, 39 ಇಂಟು 1 39. 13 ವೈ ಈಕ್ವಲ್ಸ್ 39. ವೈ ಈಕ್ವಲ್ಸ್ 39 ಡಿವೈಡೆಡ್ ಬೈ 3. ವೈ ಈಕ್ವಲ್ಸ್ 12 39 ಡಿವೈಡೆಡ್ ಬೈ 13. 13 39. ಆನ್ಸರ್ ವೈ ಈಕ್ವಲ್ಸ್ 3. ಸೊ ಎಕ್ಸ್ ಮತ್ತು ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಂಡಾಯಿತು. ನಾವು ಮಾಡಿರುವಂಥ ಸೊಲ್ಯೂಷನ್ ಕರೆಕ್ಟ್ ಆಗಿದೆಯಾ ಅಂತ ನೋಡೋದು ಹೇಗೆ ಅಂತಂದರೆ, ಫಸ್ಟ್ ಆ ಕ್ವಶನಲ್ಲಿ ಕೊಟ್ಟಿರುವಂಥ ಫಸ್ಟ್ ಅಥವಾ ಸೆಕೆಂಡ್ ಈಕ್ವೇಷನ್ ಯಾವ್ದಾರು ಒಂದನ್ನು ಬರ್ಕೊಳ್ಳೋಣ. ನಾನಿಲ್ಲಿ ಫಸ್ಟ್ ಈಕ್ವೇಷನ್ ಬರ್ಕೊಳ್ತಾ ಇದ್ದೀನಿ. 2x ಪ್ಲಸ್ 3y ಈಕ್ವಲ್ 17 ಅಂತ ಕೊಟ್ಟಿದ್ದಾರೆ. ನಾವು ಎಕ್ಸ್ ಇರೋ ಜಾಗದಲ್ಲಿ 4 ಬರ್ಕೊಂಡು ವೈ ಇರೋ ಜಾಗದಲ್ಲಿ 3 ಬರ್ಕೊಂಡು ಸಿಂಪ್ಲಿಫೈ ಮಾಡಿದಾಗ 17 ಬಂದರೆ ನಾವು ಮಾಡಿರುವಂಥ ಸೊಲ್ಯೂಷನ್ ಸರಿಯಾಗಿದೆ ಅಂತ ಅರ್ಥ. 2 ಇಂಟು ಎಕ್ಸ್ ವ್ಯಾಲ್ಯೂ ಎಷ್ಟು ನಮಗೆ ಬಂದಿರುವಂಥ ಆನ್ಸರ್ 4 ಪ್ಲಸ್ 3 ಇಂಟು ವೈ ವ್ಯಾಲ್ಯೂ ನಮಗೆ ಬಂದಿರುವಂಥ ಆನ್ಸರ್ 3 ಈಕ್ವಲ್ 17 ಬರಬೇಕು. 4 2 8 ಪ್ಲಸ್ 3 3 9. 9 ಪ್ಲಸ್ 8 17. ಅವ್ರು ಕೊಟ್ಟಿರೋಂಥ ವ್ಯಾಲ್ಯೂ ಕೂಡ 17. ಅಲ್ಲಿಗೆ ನಾವು ಮಾಡಿರೋಂಥ ಸೊಲ್ಯೂಷನ್ ಸರಿಯಾಗಿದೆ. ಎಕ್ಸ್ ಇರೋಲ್ಲಿ 4 ಬರ್ಕೊಂಡು ವೈ ಇರೋಲ್ಲಿ 3 ಬರ್ಕೊಂಡು ಸಿಂಪ್ಲಿಫೈ ಮಾಡಿದಾಗ ಅವ್ರು ಕೊಟ್ಟಿರೋಷ್ಟೇ ಆನ್ಸರ್ ಬಂದರೆ ನಾವು ಮಾಡಿರೋ ಸೊಲ್ಯೂಷನ್ ಸರಿಯಾಗಿದೆ ಅಂತ. ಸೊ ಈ ಥರದಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ನಲ್ಲಿ ಸೊಲ್ಯೂಷನ್ ಮಾಡಬೇಕು. ಇದರಲ್ಲಿ ಇಂಪಾರ್ಟೆಂಟ್ ಏನು ಅಂತಂದರೆ, ನಂಬರ್ಸ್ ಯಾವಾಗಲೂ ಈಕ್ವಲ್ಸಿಂದ ಒಳಗಡೆ ಇರಬೇಕು. ಹೊರಗಡೆ ಕೊಟ್ಟಿದ್ರೆ ಅದನ್ನು ನೀವು ಒಳಗಡೆಗೆ ಪ್ಲಸ್ ಇರೋದನ್ನು ಮೈನಸ್ ಮಾಡಿ, ಮೈನಸ್ ಇದ್ದರೆ ಪ್ಲಸ್ ಮಾಡಿ ಬರ್ಕೊಂಡ್ರಾಯ್ತು. ಒಂದು ವೇಳೆ ಏನಾದರೂ ಮೈನಸ್ 17 ಅಂತ ಕೊಟ್ಟಿದ್ರೆ ಪ್ಲಸ್ 17 ಆಗ್ತಿತ್ತು. ಸೊ ಇದಿಷ್ಟನ್ನು ನೆನ್ಪಿಟ್ಕೊಳ್ಬೇಕು. ಎಲಿಮಿನೇಷನ್ ಮೆಥಡ್ನಲ್ಲಿ ನಂಬರ್ಸ್ ಯಾವಾಗಲೂ ಹೊರಗಡೆ ಇರಬೇಕು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ನಲ್ಲಿ ನಂಬರ್ಸ್ ಯಾವಾಗಲೂ ಈಕ್ವಲ್ಸಿನ ಒಳಗಡೆ ಇರಬೇಕು. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.